ನಿಮ್ಮ ಮಗಳ? ನಾನು ಯಾವಾಗಲೂ ಸೇವಂತಿನ ಮಗಳೇ ಅಂತ ಕರೆಯೋದಲ್ವಾ, ಹಾಗೆ ಪ್ರಿಯನು ಕೂಡ. ನೋಡು, ನಿನ್ನ ಮತ್ಕೆ ಮಗುನ ಒಂದಲ್ಲ ಒಂದು ರೀತಿ ಕಾಪಾಡ್ತಾನೆ ಬಂದಿದ್ಯಾ. ಮೊದಲು ನಿನ್ಗೆ ಕೊಲ್ಲೋ ಕೊಟ್ಟೋರ್ ಕೈಯಿಂದ, ಮತ್ತೆ ನನ್ನ ಹೆಂಡತಿಯಿಂದ. ನೀನ್ ಹೇಳ್ದಾಗೆ ನೀನ್ ಹೆರ್ದೇ ಹೋದ್ರು ಆ ಮಗುಗ್ ನಿನ್ ತಾಯಿನೇ. ಥ್ಯಾಂಕ್ಸ್. ಈ ಮನೇಲಿ ದೊಡ್ಡ ಅದೃಷ್ಟವಂತೆ ಅಂದ್ರೆ ನಾನೇ ಅನ್ಸುತ್ತೆ. ನಾನೇನು ಕೇಳ್ದೆ ಬ್ರಹ್ಮ ನನ್ನ ಕೈಲಿ ಲಕ್ಷ್ಮೀ ರೇಖೆನ ಎಳ್ದು ಹಿಂದೂ ಮುಂದೂ ಯೋಚನೆ ಮಾಡ್ದೆ ನನ್ನ ಭೂಮಿಗೆ ತಳ್ಬಿಟ್ಟಿದ್ದಾನೆ ಅಂತ ಅನ್ಸುತ್ತೆ. ಇಲ್ಲ ಅಂದಿದ್ರೆ ಒಂದ್ ಕಡ್ಡಿನ ತೆಗ್ದು ಈ ಕಡೆ ಇಡೋಳಲ್ಲ ನಾನು. ಅಂತವಳಿಗೆ ಈ ರೀತಿ ದುಡ್ಡಿನ ಹೊಳೆನೇ ಅರ್ಸೋಗ್ ಮಾಡ್ಬಿಟ್ಟಿದ್ದಾನೆ. ಅಬ್ಬಬ್ಬಬ್ಬಬ್ಬ, ಪ್ರಿಯಾ ಇದ್ದಾಗ ಪ್ರಿಯಾ ಕೊಡ್ತಿದ್ಲು, ಮಧ್ಯದಲ್ಲಿ ಅವನ್ ಯಾರೋ ATM ರೂಪದಲ್ಲಿ ಬಂದು ಅವನ್ ದುಡ್ಡು ಕೊಡ್ತಿದ್ದ. ಈಗ ಮೀರನ್ ಸರ್ದಿ. ಆಹಾಹಾ ದೇವ್ರೆ, ಈ ರೀತಿ ಮನೆ ಹಳ್ರು ಹೆಜ್ಜೆಜ್ಜೆಗೂ ನಂಗೆ ಸಿಗೋ ಹಾಗೆ ಮಾಡಪ್ಪ. ಅವ್ರ ಮನೆ ಹೊಡಿತಾ ಇರ್ಬೇಕು, ನನ್ ಬ್ಯಾಂಕ್ ಬ್ಯಾಲೆನ್ಸ್ ಏರ್ತಾ ಇರ್ಬೇಕು, ನನ್ ತಿಜೋರಿ ತುಂಬ್ತಾ ಇರ್ಬೇಕು. ಏನು ಮಾಯವೋ ಏನು ಮಾಯವೋ ಏನು ಮರ್ಮವೋ, ಗೆಲ್ಲುವ ಕುದುರೆ ಎಂದು ಗೆಲ್ಲುವುದು, ಹಳ್ಳದ ಕಡೆಗೆ ನೀರು ಹರಿಯುವುದು. ಅತ್ತೆ, ನಾನು ಎಲ್ಲ ನೋಡಾಯ್ತು, ಬಾಗಿಲು ತೆಗೀರಿ. ಎಲ್ಲ ನೋಡ್ಬಿಟ್ಟ ಹೊಳದೋಳು, ಕಿಟಕಿ ಕ್ಲೋಸ್ ಮಾಡೋದನ್ನೇ ಮರ್ತ್ಬಿಟ್ನಲ್ಲಪ್ಪ. ಬಾ ಅಶ್ವಿನ್. ಬಾ ಬಾ ಅಶ್ವಿನ್, ಕಾಫಿ ಕೊಡ್ಲೋ ಜ್ಯೂಸ್ ಕೊಡ್ಲೋ? ಅದೇ ಇಷ್ಟೊಂದು ಉಪಚಾರ ಎಲ್ಲ ಯಾಕೆ? ನಾನೇ ನಿಮ್ಮ ಮನೆಗೆ ಗೆಸ್ಟ್? ಇಷ್ಟೊಂದು ದುಡ್ಡು ಎಣಿಸ್ತಿದ್ದೀರಲ್ಲ, ಎಲ್ಲಿಂದ ಬಂತು? ಯಾರು ಕೊಟ್ರು? ಇನ್ಯಾರೋ ನಿಮ್ಮ ಮಾವ ಕಳ್ಸಿರೋದು ಕಣೋ. ಏನ? ರಾಘವ್ ಮಾವ? ಸರಿ, ನೀವು ಹೇಳಿದ್ರಿ, ನಾನು ನಂಬಿಟ್ಟೆ. ನನ್ನ ಕಿವಿ ಮೇಲೆ ಏನಾದ್ರೂ ಹೂವು ಕಾಣಿಸ್ತಿದ್ಯಾ ನೋಡಿ? ಇಲ್ಲ ಅಲ್ವಾ? ಹೇಳಿ ಅತ್ತೆ, ಯಾರಿಗೆ ಬಕೆಟ್ ಹಿಡಿದು ಇಷ್ಟೊಂದು ಹಣ ಕಮಾಯಿಸಿದ್ರಿ? ಅದು ಅದು ಅತ್ತೆ, ನನ್ನ ಹತ್ರ ಧೈರ್ಯವಾಗಿ ಹೇಳಿ, ನಾನು ಯಾರಿಗೂ ಹೇಳಲ್ಲಪ್ಪ. ಮೀರಾ ಕೊಟ್ಲು. ಮೀರಾನ? ಯಾಕೆ? ಇನ್ಯಾಕೋ, ಅವಳಿಗೆ ಬೇಕಾಗಿರೋ ಕೆಲಸನ ಮಾಡಿಸ್ಕೊಳಕ್ಕೆ. ಏನು? ಮೀರಾ ನಿಮ್ಮ ಹತ್ರ ಕೆಲಸ ಮಾಡಿಸ್ಕೊಂಡು ದುಡ್ಡು ಕೊಡ್ತಿದ್ದಾಳ? ಇಷ್ಟೊಂದು ದುಡ್ಡು ಅವಳ ಹತ್ರ ಎಲ್ಲಿಂದ ಬರ್ತಿದೆ? ಅಲ್ಲ, ಅಂತ ಕೆಲಸ ನೀವು ಏನ್ ಮಾಡ್ಕೊಡ್ತಿದ್ದೀರಾ ಅವಳಿಗೆ? ನೀನು ಗೊತ್ತಿಲ್ಲದೆ ಇರೋ ವಿಷಯ ಏನೋ ಇದೆ. ಈ ಸೇವಂತಿನ ಮನೆಯಿಂದ ಹೊರಗಡೆ ಹಾಕೋದಿಕ್ಕೆ ಅವಳಿಗೆ ನಾನು ಸಹಾಯ ಮಾಡ್ಬೇಕಂತೆ. ಇದಕ್ಕೂ ಮುಂಚೆ ಪ್ರಿಯಾನು ಹೀಗೆ ಅಲ್ವಾ? ತನಗ್ ಬೇಕಾಗಿರೋ ಕೆಲಸಗಳನ್ನೆಲ್ಲ ಮಾಡಿಸ್ಕೊಳ್ಳೋದಿಕ್ಕೆ ನನಗ್ ದುಡ್ಡು ಕೊಡ್ತಾ ಇದ್ಲು. ಸೇವಂತಿನ ಓಡ್ಸೋದಿಕ್ಕೆ, ಅವಳ ಮೇಲೆ ಆರೋಪ ಹೊರ್ಸೋದಿಕ್ಕೆ ಗುಟ್ಟಾಗಿ ಏನೇನೋ ಪ್ಲಾನ್ ಮಾಡ್ತಿದ್ಲು ಕಣೋ. ಅತ್ತೆ, ಪ್ರಿಯಾ ನಿಮ್ಮ ಹತ್ರ ಏನೇನ್ ಕೆಲಸ ಮಾಡಿಸ್ತಿದ್ಲು? ಒಂದೆರಡು ಎಕ್ಸಾಂಪಲ್ಸ್ ಕೊಡಿ ನೋಡೋಣ. ನಿನಗೂ ಗೊತ್ತಿಲ್ವೇನೋ? ನಿನಗೂ ಗೊತ್ತು, ಪೂಜನ್ಗೂ ಗೊತ್ತು. ಸೇವಂತಿ ಏನಾದ್ರು ವ್ರತ ಮಾಡ್ತಿದ್ರೆ ಅದನ್ನ ಕೆಡ್ಸೋದು, ಅವಳು ಮಾಡಿರೋ ಅಡ್ಗೆಗೆ
ಕೈಗೆ ಸಿಕ್ತಷ್ಟು ಉಪ್ಪು ಖಾರ ಹಾಕೋದು ಇತ್ಯಾದಿ ಇತ್ಯಾದಿ ಇತ್ಯಾದಿ. ಅಷ್ಟೇನಾ? ಅಷ್ಟೇ, ಮತ್ತಿನ್ನೇನಿರುತ್ತೆ? ಐಡಿಯಾ ಪ್ರಿಯಂದು, ಎಕ್ಸಿಕ್ಯೂಟಿವ್ ನಂದು.